ವಾಗಿಲು ಹಾವೇರಿ ಜಿಲ್ಲೆಯಲ್ಲಿ ಇದೀಗ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಇದೇ ವೇಳೆ ಕ್ರೀಡಾಂಗಣದವರೆಗೆ ಕೇಸರಿ, ಬಿಳಿ, ಹಸಿರು ಸೀರೆಯನ್ನ ಧರಿಸಿ ಎಲ್ಲ ಮಹಿಳೆಯರು, ಅದರಲ್ಲೂ ಪ್ರಮುಖವಾಗಿ 6,000 ಮಹಿಳೆಯರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡ್ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ, ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ, ಬಿಳಿ, ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ, ಅಂದರೆ ಭಕ್ತರೇನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ, ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ, ಬಿಳಿ, ಹಸಿರು ವರ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಡಿರುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಲ್ಲಿ ಇದೀಗ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಇದೇ ವೇಳೆ ಕ್ರೀಡಾಂಗಣದವರೆಗೆ ಕೇಸರಿ, ಬಿಳಿ, ಹಸಿರು ಸೀರೆಯನ್ನ ಧರಿಸಿ ಎಲ್ಲ ಮಹಿಳೆಯರು, ಅದರಲ್ಲೂ ಪ್ರಮುಖವಾಗಿ 6,000 ಮಹಿಳೆಯರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡ್ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ, ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ, ಬಿಳಿ, ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ, ಅಂದರೆ ಭಕ್ತರೇನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ, ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ, ಬಿಳಿ, ಹಸಿರು ವರ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾರ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಡಿರುವಂಥದ್ದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಲ್ಲಿ ಇದೀಗ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಇದೇ ವೇಳೆ ಕ್ರೀಡಾಂಗಣದವರೆಗೆ ಕೇಸರಿ, ಬಿಳಿ, ಹಸಿರು ಸೀರೆಯನ್ನ ಧರಿಸಿ ಎಲ್ಲ ಮಹಿಳೆಯರು, ಅದರಲ್ಲೂ ಪ್ರಮುಖವಾಗಿ 6,000 ಮಹಿಳೆಯರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡ್ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ, ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ, ಬಿಳಿ, ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ, ಅಂದರೆ ಭಕ್ತರೇನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ, ಆ ಪ್ರವಚನಕ್ಕೆ ಬರುವ ಜನರಿಗೆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ, ಬಿಳಿ, ಹಸಿರು ವರ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು.
ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾದ್ರೆ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ ಬಿಳಿ ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮರಾ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಲ್ಲಿ ಇದೀಗ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಇದೇ ವೇಳೆ ಕ್ರೀಡಾಂಗಣದವರೆಗೆ ಕೇಸರಿ ಬಿಳಿ ಹಸಿರು ಸೀರೆಯನ್ನ ಧರಿಸಿ ಎಲ್ಲ ಮಹಿಳೆಯರು, ಅದರಲ್ಲೂ ಪ್ರಮುಖವಾಗಿ 6,000 ಮಹಿಳೆಯರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡ್ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ, ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ, ಅಂದರೆ ಭಕ್ತರೇನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ, ಆ ಪ್ರವಚನಕ್ಕೆ ಬರುವ ಜನರಿಗೆ ಆ ಪ್ರಸಾದವನ್ನು ನೀಡಲಿಕ್ಕಾಗಿ ಮಹಿಳೆಯರು ಕೇಸರಿ ಬಿಳಿ ಹಸಿರು ವರ್ಣದ ಬಟ್ಟೆ ಮತ್ತು ಬಾಕ್ಸ್ಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಈಗ ಮಾಡಿಕೊಂಡು ಶ್ರೀಮಠದ ಏನು ನಗರದ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಈ ವರ್ಷ ತುಲಾಭಾರದ ವ್ಯವಸ್ಥೆಯನ್ನು ಏರ್ಪಾಡಾಗಿತ್ತು. ಹೀಗಾಗಿ ಲಕ್ಷಾಂತರ ಜನರು ದಿನ ಬೆಳಗಾದ್ರೆ ಸಾಕು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಕೇಸರಿ ಬಿಳಿ ಹಸಿರು ಬಣ್ಣದ ಡಬ್ಬಿಗಳನ್ನು ಮಾಡಿಕೊಂಡು 6 ಲಕ್ಷ ಹೋಳಿಗೆಯನ್ನು ಮಾಡಿಕೊಂಡು ಈಗ ಪ್ರಮುಖವಾಗಿ ಬರ್ತಾ ಇರುವಂಥ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಮಹಿಳೆಯರು ಕೇವಲ ಹಾವೇರಿ ನಗರ ಮಾತ್ರ ಅಲ್ಲ, ನಗರ ಜಿಲ್ಲೆಯಾದ್ಯಂತ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಿಂದ ಮಹಿಳೆಯರು ಬರ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 6,000 ಮಹಿಳೆಯರಿಂದ 6 ಲಕ್ಷ ಹೋಳಿಗೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮರಾ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಲ್ಲಿ ಇದೀಗ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಇದೇ ವೇಳೆ ಕ್ರೀಡಾಂಗಣದವರೆಗೆ ಕೇಸರಿ ಬಿಳಿ ಹಸಿರು ಸೀರೆಯನ್ನ ಧರಿಸಿ ಎಲ್ಲ ಮಹಿಳೆಯರು, ಅದರಲ್ಲೂ ಪ್ರಮುಖವಾಗಿ 6,000 ಮಹಿಳೆಯರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. 6,000 ಮಹಿಳೆಯರು, 6,000 ಜನರು ಇದೀಗ 6 ಲಕ್ಷ ಹೋಳಿಗೆಯನ್ನು ತೆಗೆದುಕೊಂಡ್ಬರ್ತಾ ಇದ್ದಾರೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವಕ್ಕಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ಉಟ್ಟಂಥ ಮಹಿಳೆಯರು ಜಾತ್ರಾ ಮಹೋತ್ಸವಕ್ಕಾಗಿ 6,000 ಮಹಿಳೆಯರು ಇದೀಗ 6 ಲಕ್ಷಕ್ಕೂ ಅಧಿಕ ಹೋಳಿಗೆಗಳನ್ನು ತಯಾರು ಮಾಡಿ, ಅಂದರೆ ತಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ತರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜ ಏನಿದೆ ಆ ಧ್ವಜದ ರೀತಿಯಲ್ಲಿ ಮಹಿಳೆಯರು ಕೇಸರಿ ಮತ್ತು ಬಿಳಿ ಹಸಿರಿನ ಮುಖಾಂತರ ಬಾಕ್ಸ್ಗಳಲ್ಲಿ ಹೋಳಿಗೆಗಳನ್ನು ಮಾಡಿಕೊಂಡು ಶ್ರೀಮಠದ, ಅಂದರೆ ಭಕ್ತರೇನು ಬರ್ತಾರೆ ದಿನ ಸಂಜೆಗೆ ಪ್ರವಚನಕ್ಕೆ ಜನ ಬರ್ತಾರೆ, ಆ ಪ್ರವಚನಕ್ಕೆ ಬರುವ ಜನರಿಗೆ ಆ ಪ್ರಸಾದವನ್ನು ನೀಡಲಿಕ್ಕಾಗಿ